ನಮಸ್ಕಾರ ಸ್ನೇಹಿತರೆ, ನಾನು ಆನಂದ್ ಶಾಪುರ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಗೋಡಂಬಿ ಕಾಕ ಅವರು ನಮ್ಮ ಮಧ್ಯೆ ಇಲ್ಲ, ಅದಕ್ಕಾಗಿ ತುಂಬಾನೇ ನೋವು ಆಗ್ತಾ ಇದೆ. ದೇವರು ಅವರ ಆತ್ಮಕ್ಕೆ ಶಾಂತಿ ಕೊಡ್ಲಿ, ಹಾಗೆ ಅವರ ಕುಟುಂಬಕ್ಕೆ ದುಃಖ ಭರಿಸುವಂತ ಶಕ್ತಿ ಕೊಡ್ಲಿ. ಸ್ನೇಹಿತರೆ, ಇವತ್ತಿನ ದಿನ ನಾವು ವೈಶಾಲಿ ಮೇಡಮ್ ಅವರು ಹಾಗೆ ಲಾವಣ್ಯ ಮೇಡಮ್ ಅವರು, ವೀರೇಶ್ ಅವರು, ನಾವು ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಕೊಡ್ಲಿ ಅಂತ ಬಿಡ್ಕೋತಾ ಇದ್ದೀವಿ. ಲಾವಣ್ಯ ಮೇಡಮ್ ಅವ್ರು ತಾವೊಂದು ಎರಡು ಮಾತಾಡ್ತಾರೆ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಲಾವಣ್ಯ ಬಿಜಾಪುರ ಮಾತಾಡ್ತೀವಿ. ಇವತ್ತು ಏನಪ್ಪಾ ಅಂತ ವಿಷಯ, ಇವತ್ತೆಲ್ಲರಿಗೂ ಉತ್ತರ ಕರ್ನಾಟಕದಾಗ ಬಹಳ ದುಃಖದ ವಿಷಯ ಐತಿ. ಗೋಡಂಬಿ ಕಾಕ ನಮ್ನೆಲ್ಲಾ ಬಿಟ್ಟ ಅಗಲಿದ ದಿನ ಐತಿ. ಇವತ್ತ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಎಲ್ಲರೂ ಕೇಳ್ಕೊರಿ. ಸಣ್ಣ ಕಲಾವಿದರನ್ನೆಲ್ಲ ಎಲ್ಲರಿಗೂ ಪರಿಚಯ ಮಾಡಿ ಉತ್ತರ ಕರ್ನಾಟಕದಾಗ ಕಡಿಮೆ ಟೈಮ್ದಲ್ಲಿ ದೊಡ್ಡ ಹೆಸರು ಮಾಡಿ ನಮ್ಮನ್ನೆಲ್ಲಾ ಬಿಟ್ಟಾಗ್ಲಿದ್ದಾರೆ. ಎಲ್ಲರೂ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕೇಳ್ಕೊರಿ. ಏ ಮುತ್ತೆ, ಏನ್ ಮಾಡಾಕತ್ತಿ? ಏನಪ್ಪ ಬರೀ ಹುಡುಗಿಯರ ಜೊತೆ ಮಾಡ್ತಾರ, ಹುಡುಗರು ಸತ್ತೇವೇನೋ? ಸುಳ್ ಮಕ್ಳೆ, ಜಗತ್ತದಾಗ ಎಲ್ಲ ಸಿಗ್ತಾವ, ಹುಡುಗಿಯರ್ ಸಿಗಲ್ಲ. ಅಲ್ಲ ಏಪ್ಪ, ಬರೀ ಹುಡುಗಿಯರೇ? ಆಮೇಲೆ ಅವ್ರೇ ಬೇಕು ಜಗತ್ತದ. ನಿಮ್ಮಂತ ಹೋಗ್ಬೇಕು, ನಿಮ್ಮಂತ ರೆಗ್ಯುಲರ್ ಬೇಕಾಗಿಲ್ಲ, ಆದ್ರೂ ಬೇಕಲ್ಲ ದೋಸ್ತ. ಮತ್ತೆ ಹೆಂಗ ಹೋಗ್ಮತ್ತೆ? ನಮ್ಗೆ ನೋಡ್ತೇವಲ್ಲ, ನೋಡಕ್ಕೆ ಕೂತೇವಿ. ಇಡೀ ಕರ್ನಾಟಕ ನೋಡ್ತದ. ನೀವೊಬ್ಬ ಮುರಿತೇವಿ, ಮುರಿಯಲ್ಲ. ಮಕ್ಕಳ ಓದು ಎಲ್ಲ ಬರ್ತದೆ. ನಮಸ್ಕಾರ ಸ್ನೇಹಿತರೆ, ಇವತ್ತು ಗೋಡಂಬಿ ಕಾಕ ಅವರು ತೀರ್ಕೊಂಡಾರಂತ ಕೇಳಿ ನನ್ನ ಮನಸ್ಸಿಗೆ ತುಂಬಾನೇ ಬೇಜಾರಾಯ್ತು. ದೇವರವರ ಆತ್ಮಕ್ಕೆ ಶಾಂತಿ ಕೊಡಲಿ, ಹಾಗೆ ಅವರ ಕುಟುಂಬಕ್ಕೆ ನೋವು ಭರಿಸುವಂಥ ಶಕ್ತಿ ಕೊಡಲಿ. ಸ್ನೇಹಿತರೆ, ಗೋಡಂಬಿ ಕಾಕ ಅವ್ರು ನೋಡ್ರಿ, ಸ್ವಲ್ಪ ಅವಧಿಯಲ್ಲೇ ಭಾಳಷ್ಟು ಹೆಸರು ಮಾಡಿದ್ರು ನಮ್ಮ ಕರ್ನಾಟಕದೊಳಗೆ. ಎಂಥ ಯೂಟ್ಯೂಬರ್ ಎಲ್ಲ, ಪ್ರತಿಯೊಬ್ಬರು ಯೂಟ್ಯೂಬರ್ ಹತ್ರ ಹೋಗಿ ವಿಡಿಯೋಗಳನ್ನು ಮಾಡಿದ್ರು, ಭಾಳಷ್ಟು ಹೆಸರನ್ನು ಮಾಡಿದ್ರು. ಅವರು ನಮ್ಮ ವಿಡಿಯೋದಾಗ ಬಂದು ನನಗೂ ಕಳಿಸಿದ್ರು. ಗೋಡಂಬಿ ಕಾಕ ಅವರಿಗೆ ನಾನು ನಮ್ಮ ಗುರು ಹತ್ತೆ ತಿಳ್ಕೊಂಡಿದ್ದೆ. ಸ್ನೇಹಿತರೆ, ಅವರಷ್ಟು ಟ್ಯಾಲೆಂಟೆಡ್ ನಾ ಎಲ್ಲಿ ನೋಡಿದ್ದಿಲ್ಲ. ಭಾಳಷ್ಟು ಹುರುಪಿದ್ದು ಸ್ನೇಹಿತರೆ ಗೋಡಂಬಿ ಕಾಕ ಅವರಿಗೆ. ಅಂಥ ಒಬ್ಬ ಮನುಷ್ಯ ಇವತ್ತು ನಮ್ಮ ಹತ್ತಿರ ಇಲ್ಲ ತಕ್ಷಣ ಮನುಷ್ಯಗೆ ತುಂಬಾ ಬೇಜಾರಾಗ್ತಾ ಇದೆ. ಸ್ನೇಹಿತರೆ, ಪ್ರತಿಯೊಬ್ಬರೇ ಸಾಯವ್ರೆ, ಆದರೆ ನಿನ್ನೆ ಇದ್ದಂಥ ಮನುಷ್ಯ ಇವತ್ತಿಲ್ಲ ಅಂದ ತಕ್ಷಣ ಮನುಷ್ಯಗೆ ಭಾಳಷ್ಟು ನೋವಾಗ್ತಾ ಇದೆ. ಅದಕ್ಕಾಗಿ ಕಾಕಾರ, ನಾನು ನಿಮಗೆ ಭಾಳ ಮಿಸ್ ಮಾಡ್ಕೊತಾ ಇದ್ದೀವಿ. ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಈ ವಿಡಿಯೋ ಮುಖಾಂತರ ಕೇಳ್ತಾ ಇದ್ದೀನಿ. ಸ್ನೇಹಿತರೆ, ಕಾಣ್ಲಾಗ್ತಿಲ್ಲ ಇವತ್ತು ಶಾಂಪು ಹಚ್ಚೋ ಮಂದಿ ಎಷ್ಟು ವಾಸನೆ ಬರೋದೈತಿ, ಏನು ಸುದ್ದಿ ಭಾರಿ ಕಾಣ್ಲಾಗ್ತಿ, ಲುಕ್ ಗಿಚ್ ಕಾಣ್ಲಾಗ್ತಿ ನೋಡಿ ಇವತ್ತು ಮಸ್ತ್. ಅದೇ ಹಾಗಲತ್ತ 4 ಮಂದಿ ಲವ್ ಮಾಡ್ತಾರೆ ಕೇಳಂಗ. ಅಲ್ಲೇ ಊರಿಗೆ 3 ಬಿಟ್ಟು ನಿಂತಿಲ್ಲ. ಏ ಮಾರ್ಯ, 3 ಅಂತಸ್ ಬಿಲ್ಡಿಂಗ್ ಬಿಟ್ಟು ಬಂದಿನ. 3 ಅಂತಸ್ ಬಿಲ್ಡಿಂಗ್ ಐತಿ ಅಂತ ಗೊತ್ತೇನ? ಹೋಗ ಮನೆಗೆ. ಮನ್ಯಾಗ ನಾನು ಹೇಂತಿ ಬೈತಾಳ. ನೀರು ಹೋಗವ. ನನ್ ಗಂಡ ಬೈತಾನ್ರಿ ಮನಿಗೆ ಹೋದ. ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿ ಆನಂದ್ ಶಾಪುರ್ ಮಾತಾಡ್ತಾ ಇರೋದು. ಇವತ್ತು ಗೋಡಂಬಿ ಕಾಕಾರ್ ಬಂದಿದ್ದಾರೆ. ಗಾರ್ಡನ್ ದಲ್ಲಿ ಇವರು ವಿಡಿಯೋ ಮಾಡ್ತಾ ಇದಾರೆ, ತಾವು ನೋಡ್ತಾ ಇರ್ಬೋದು. ಇವರು ಬಹಳಷ್ಟು ಚಾನೆಲ್ದಲ್ಲಿ ಹೋಗಿ ಏನಿಲ್ಲ ಸುಮಾರು 30-40-50 ಚಾನೆಲ್ದಲ್ಲಿ ಹೋಗಿ ಎಲ್ಲರಿಗೂ ಬೆಳೆಸಿದ್ದಾರೆ. ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ನನ್ನ ಚಾನೆಲ್ದಾಗ ಬಂದು ನನಗೂ ಸಪೋರ್ಟ್ ಮಾಡಿ ನನಗೂ ತುಂಬಾನೇ ಬೆಳೆಸಿದ್ದಾರೆ. ಅದಕ್ಕೆ ನಾ ಚಿರಋಣಿ ಆಗಿರ್ತೀನಿ ಗೋಡಂಬಿ ಕಾಕ ಅವರಿಗೆ. ಹಾಗೂ ನನ್ನ ಚಾನೆಲ್ದಲ್ಲಿ ಸತತವಾಗಿ ಅವ್ರು ಇರ್ತಾರೆ. ಅದಕ್ಕೆ ನಾ ತುಂಬಾನೇ ಖುಷಿ ಆಗ್ತಾ ಇದ್ದೀನಿ. ಅದಕ್ಕೆ ನಾ ತುಂಬಾ ಖುಷಿ ಪಟ್ಟು ಇವತ್ತು ಅವ್ರಿಗೊಂದು ಸನ್ಮಾನ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ತಾವೆಲ್ಲರೂ ಇವರಿಗೆ ಹರಿಸಿ ಬೆಳೆಸ್ಬೇಕು. ಇವ್ರು ಇನ್ಸ್ಟಾ ಐಡಿ ನೋಡಿದಾರ ತಾವು, ಗೋಡಂಬಿ ಕಾಕ ಹೊಡೆದ್ರೆ ಇವ್ರು ಬರ್ತಾರೆ. ಇನ್ಸ್ಟಾ ಐಡಿ ಇದೆ, ಹಾಗೆ ಇವ್ರ ಯೂಟ್ಯೂಬ್ ಚಾನಲ್ ಇದೆ ಗೋಡಂಬಿ ಕಾಕ ಅಂತ ಹೇಳಿ. ಅವ್ರಿಗೆ ಸಪೋರ್ಟ್ ಮಾಡ್ಬೇಕು. ಅಲ್ಲಿ ಬರ್ದಿದ್ದಾರೆ ಅವರು, ಗೋಡಂಬಿ ಕಾಕ ಬಡಪಾಯಿಗೆ ತಾವೆಲ್ಲರೂ ಬೆಳೆಸ್ಬೇಕು ಅಂತ ಹೇಳಿ, ಸಪೋರ್ಟ್ ಮಾಡ್ಬೇಕಂತ ಹೇಳಿ. ಅದಕ್ಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದಂದ್ರೆ ಇವ್ರಿಗೆ ತಾವೆಲ್ಲರೂ ಸಪೋರ್ಟ್ ಮಾಡಿ ಬೆಳೆಸ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ. ಮದುವೆ ಒಳಗ ಭಾಷೆಗೆ ಕಟ್ಟಕ್ ಕರಂಗಿಲ್ಲ, ಅರ್ಶನ ಹಚ್ಚಕ್ ಕರಂಗಿಲ್ಲ, ತಾಳಿ ಕಟ್ಟಕ್ ಕರಂಗಿಲ್ಲ. ಆದ್ರ ಅಕ್ಕಿ ಕಾಳಗ ಯಾಕೆ ಕರಿತಾರ? ಅಕ್ಕಿ ಕಾಳು ಅಂದ್ರೆ ಏನು? ಅಕ್ಕಿ ಕಾಳು ಅಂದ್ರ ಅಕ್ಕಿನ ಅವಂಗ ಕಾಳು ಮಾಡುಂಬರ್ರಿ ಅಂತ ಹೇಳಿ ಅಕ್ಕಿ ನನ್ಗೆ ಕಾಳು ಹಾಕ್ತಾರ. ಅದಕ್ಕತ್ತ ಅಕ್ಕಿ ಕಾಳು ಅಂತ ಇರ್ತಾರ. ಹೆಣ್ಣಿಗೆ ಮೊಳಕೈಗರ ಸ್ವಂತಕ್ಕರ ತಾಳಿ ಕಟ್ಟಿದ್ರ ಗಣಮಕ್ಳು ಹೊರಸ್ಕೊಂಡು ಭಾವನೆ ಸಾಕಿತ್ತು. ಆದ್ರ ಆ ತಾಳಿನ ಸಂಕೇತ ಎಲ್ಲಿ ಕಟ್ಟ್ಯಾರಪ್ಪ ಅಂದ್ರ ಕುತ್ತಿಗೆ ಕಟ್ಟ್ಯಾರ. ತಾಳದ ಹೆಣ್ಣೆ ಕೊನೆವರೆಗೆ ತಾಳು. ಆದ್ರ ತನ್ನ ಪತಿದೇವರಿಗೆ ಏನು ಆಗ್ಬಾರ್ದಿತ್ತ ಸದಾ ಬೇಡ್ಕೊತದ. ಇಂಥ ಒಂದು ತಂಗಿ ಇವತ್ತು ನಮ್ಮ ಕೂಡ ಪಾತ್ರ ಮಾಡಲಿಕ್ಕಾಗಿ ಎಲ್ಲ ಅಭಿಮಾನಿ ಬಂಧುಗಳಿಗೆ ನಮಸ್ಕಾರ. ಏನ್ ಬೇಕೇನ ಮತ್ ನಿನಗೆ? ಏನ್ ಬೇಕಾದ್ರಿ ನಿಮ್ಗೆ? ಯಾರು ಮಾಡ್ಕೊಡ ಮನೆ ಯಾವ ಮಾಲ ತಿನ್ನಕ್ಕೆ ತಿನ್ನಕ್ಕೆದ್ರ ಮಾಲ? ಹೋಟೆಲ್ ಹೋದ ತಳ್ಕೊಂಡ್ರಿ ಮೊದಲು. ಎಂತ ಫಿಗರ್ ಇಟ್ಟು ಹೆಂಗ್ ಬಂದಿರ್ರಿ? ಏ ಮುದ್ಕೊಂಡೇನ ಬಾಳ ನೋಡದಕ್ಕ ಬಾಳ ಏನು ಕಂಡಪತಿ. ಓಹೋ, ನೀ ಸಣ್ಣ ಹೋಗ್ಲಿ. ಓಹೋ
ಹೋಗ ಅಲ್ಲ ತಿನ್ನಕ್ಕೆ ಏನ್ ಬೇಕು? ಏನು ಎಲ್ಲಿ ಹೋಗೋಣ? ಯಾಕಂದ್ರೆ ಇಬ್ರು ಕೂಡ ಎಲ್ಲಿ ಹೊಂಟ್ರಿ? ಊರ್ ಹೊಂಟೇವ ಯಾಕ? ಊರ್ ಹೊಂಟ್ರಿ ಹಾ ಅಂತೂ ಡ್ರೈವರ್ ಅನ್ನಂಗ ಆಯ್ತು. ಡ್ರೈವರ್ ಅದನ್ನ 20 ವರ್ಷ ಆಯ್ತು ನಾ ಡ್ರೈವಿಂಗ್ ಮಾಡತ್. ಸಾವಕಾಶ ಏನ್ ಮಾಡ್ಕೊಂಡು ನೀ ಚಿನ್ನರ್ನ ಹೇಳ್ತೀರಿ ಅಗದಿ ಈ ಗಾಡಿ ಗೇರ್ ಎಸದವ್ರಿ 6 ಗೇರ್ ಅದಾವ 6 ಗೇರ್. ಹಾ ಪರಿಶ್ರಮ ಮಗನ ಎಷ್ಟು ಜನ ಆಯ್ತು ಡ್ರೈವರಿ ಮಾಡಕತ್ತಿ ಒಂದಾದ್ರೆ ಗೇರ ಫಿಗರು ಸರಿ ಒಳ್ಳೆ ನೋಡಿ ಕಣ್ ಹೋಗಿ ನೋಡ್ತೀನಿ. ಹಾಯ್ ಸ್ವೀಟಿ ನೈಸ್. ಹಾಯ್ ಹಾಯ್ ನಿಮ್ ಫೋನ್ ನಂಬರ್ ಕೊಡ್ರಿ. ಕೊಡ್ತೀನಿ ತಗೋಲ್ಲ 5 ನಂಬರ್ ಐತಿ. ಯಾಕೋ ತಮ್ಮ ಇಲ್ಲೈತಿ? ಯಾಕ್ರಿ ಸರ್ ಹಿಂಗ್ಯಾಕ್ ಮಾತಾಡ್ತೀರಿ? ತಮ್ಮ ಯಾಕೆ ಇಲ್ಲತಾನ? ಸ್ಕೂಲ್ ಮಕ್ಕಳೇ ತಮ್ಮನಗತಿ ಕಾಣ್ತಾನ ನಾವ ಮತ್ತೆ ಹೆಂಗ್ ಕಾಂತಾರ? ನಿನ್ನ ತಂದೆ ವಯಸ್ಸು ಹೇಗಿದ್ದಾರೆ ಯಾರಿಗೆ ಏನು ಅಂತ ಗೊತ್ತಿಲ್ಲ. ಬಾರ ಯಾಕ ಡೇಂಜರ್ ಅದಾರ ಇಬ್ರು ಮುದುಕರು. ಇವತ್ತ ಭಾರಿ ಐತಿ ಬಾ. ಇವತ್ತು ಏನ್ ಮಾಡೋದು? ಯಾಕ ತಂಗಿ ಕತ್ತಿ ತಗೊಂಡ್ ಹೊಂಟಿಯಲ್ಲ ಎಲ್ಲೈತ್ರಿ ಕತ್ತಿ? ಇಲ್ಲ ಐತಿಲ್ಲ. ಮಾರ ನಾ ಕತ್ತಲ್ಲ ನಾ ಆಕಿನ ಲವರ್ ಅದೀನಿ. ನಾ ನಿನ್ನ ಕೇಳಕತ್ತಿಲ್ಲ ಬಾ ಕತ್ತಿ ಕೇಳಕತ್ತೀನಿ. ಹೋಗಲ್ಲ ಮಾರ ಏನು ಯಾಕಂದ್ರೆ ಏನ್ಲೆ ಜೀವನದಾಗ ಕುಡಿಬೇಕಲ್ಲ ಕುಡಿಬೇಕ ಕುಡಿದ್ರಾಗಿದ್ದಂತ ರೊಕ್ಕ ನಿಮಗೇನ್ ಗೊತ್ತದಲ್ಲ ನಿಂದಲ್ಲ ಇಲ್ಲ ಕುಡ್ದು ಇಲ್ಲಿ ಯಾರು ನಾವ್ ದುನಿಯಾ ಕುಡಿತೇವೆ ಇಡೀ ಬಿಜಾಪುರ ನಮ್ಮನ್ನ ಕೇಳವ ಯಾರು? ಸ್ನೇಹಿತರೆ ನಮಸ್ಕಾರ. ಇವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ ಮತ್ತು ಇನ್ಸ್ಟಾಗ್ರಾಮ್ನೂ ಇದೆ. ಯೂಟ್ಯೂಬ್ನಲ್ಲಿ ಆನಂದ್ ಶಾಪುರತ್ ಹೊಡೆದ್ರೆ ಮತ್ತು ಇನ್ಸ್ಟಾಗ್ರಾಮ್ದಲ್ಲಿ ಆನಂದ್ ಶಾಪುರತ್ ಹೊಡೆದ್ರೆ ಎರಡೂ ಓಪನ್ ಆಗ್ತಾವೆ. ಅದಕ್ಕೆ ಇವ್ರ ಚಲನ ನೋಡಿ ಹರಿಸಿ ಹಾರೈಸಿ ಕಮಿಟ್ ಮಾಡಿ ಲೈಕ್ ಮಾಡಿ ಸದಾ ನೀವು ಕಾಪಾಡಬೇಕಾಗಿ ಇಂತಿ ಅಭಿಮಾನಿ ಬಂಧುಗಳಿಗೆ ನನ್ನ ಅನೇಕ ಕೋಟಿ ನಮಸ್ಕಾರಗಳು. ಯಾಕಪ್ಪ ಅಂದ್ರೆ ಇವರು ಆನಂದ್ ಶಾಪುರತ್ ಇಲ್ಲೇ ಲೋಕಲ್ ಬಿಜಾಪುರ. ಅದಕ್ಕಾಗಿ ಉತ್ತರ ಕರ್ನಾಟಕದ ಕಾಮಿಡಿ ಒಳ್ಳೆ ಕಾಮಿಡಿ ಬರ್ತದೆ. ಅದಕ್ಕಾಗಿ ಆ ಕಾಮಿಡಿ ನೋಡುವಂಥ ನಿರ್ಧಾರ ಯಾರ ಬಳಿ ಅದ? ನಿಂಬಲ್ಲಿ ಅದ. ಅದನ್ನು ನೋಡಿ ತೀರ್ಪು ಕೊಡೋದು ತಮ್ಮಲ್ಲೇ ಅದ. ಅದಕ್ಕೆ ಕಲಾವಿದರನ್ನು ಎಂದೂ ಕೈ ಬಿಡಬೇಡಿ ಅಭಿಮಾನಿ ಬಂಧುಗಳೇ. ಅದು ನಿಂತಿದ್ದು ಎಲ್ಲ ನಿಮ್ಮ್ಯಾಗ. ಅದಕ್ಕಾಗಿ ನಮ್ಮನ್ನೆಲ್ಲ ಕಾಪಾಡಿರ್ತಾರೆ. ಇಡೀ ನಮ್ಮ ಕರ್ನಾಟಕ ಜನತೆಗೆ ನಾ ಕೈ ಮುಗಿದು ಬೇಡಿಕೊಳ್ಳೋದು ಏನಪ್ಪ ಅಂದ್ರೆ ಇಂತಿ ನಿಮ್ಮ ಗೋಡಂಬಿ ಕಾಕ. ಹಲೋ ಹಾಯ್ ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ. ಲಾವಣ್ಯ ಬಿಜಾಪುರ ಮಾತಾಡ್ತಾ ಇರೋದು ವಿಷಯ ಏನಪ್ಪ ಅಂತಂದ್ರೆ ಇವತ್ತು ಗೋಡಂಬಿ ಕಾಕ ನಮ್ಮೆಲ್ಲರೂ ಬಿಟ್ಟು ಅಗಲಿದ ದಿನ ಐತಿ. ಕಡಿಮೆ ಟೈಮ್ದಲ್ಲಿ ದೊಡ್ಡ ಹೆಸರು ಮಾಡಿ ಸ್ಟಾರ್ ಆಗಿದ್ರು. ಆದರೆ ಇವತ್ತು ನಮ್ಮೆಲ್ಲ ಬಿಟ್ಟು ಗೋಡಂಬಿ ಕಾಕ ಅಗ್ಲ್ಯಾರ ಭಾಳ ಅಂದ್ರೆ ಭಾಳ ದುಃಖ ಆಗತೈತಿ. ಯಾಕಂದ್ರೆ ನಾವು ಅವ್ರ ಜೊತೆ ಭಾಳ ವಿಡಿಯೋ ಮಾಡಿದೆವು ಕಂಟಿನ್ಯೂ ಆಗಿ. ಇವತ್ತು ಭಾಳ ಅಂದ್ರೆ ಭಾಳ ದುಃಖ ಆಗತೈತಿ. ಅವ್ರ ಫ್ಯಾಮಿಲಿಗೆ ಒಂದು ಒಳ್ಳೆ ಧೈರ್ಯ ಕೊಡ್ರಿ. ಆ ದೇವ್ರಂತ ಎಲ್ಲರೂ ಪ್ರಾರ್ಥನೆ ಮಾಡ್ರಿ. ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ರಿ.